ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ಕುಟುಂಬ ಪಿಂಚಣಿದಾರರೇ, ಪ್ರತಿಯೊಬ್ಬರು ನಿರೀಕ್ಷೆ ಮಾಡ್ತಾ ಇದ್ದೀರಿ, ಏನು ನಮಗೆ ಬಾಕಿ ಇರುವಂತಹ DAಯನ್ನು ಯಾವಾಗ ಕೊಡ್ತಾರೆ, 18 ತಿಂಗಳ DA ವಾರಿಯರ್ಸ್ ಯಾವಾಗ ಆಗತ್ತೆ ಅಂತ ಹೇಳಿ ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ದಾರೆ. ರಾಜ್ಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ DA ಹೆಚ್ಚಳ ಯಾವಾಗ? ಕೇಂದ್ರ ಸರ್ಕಾರಿ ನೌಕರರಿಗೂ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ಇರುವಂತಹ ವೇತನ ತಾರತಮ್ಯ ಹಾಗೂ DA ಹೆಚ್ಚಳದ ತಾರತಮ್ಯ ನಿವಾರಣೆ ಯಾವಾಗ? ಇದು ಪ್ರತಿಯೊಬ್ಬರ ಕ್ವಶನ್ನು. ಕೇಂದ್ರ ಸರ್ಕಾರ ಲಾಸ್ಟ್ ವೀಕು ತನ್ನ 49 ಲಕ್ಷ ಸರ್ಕಾರಿ ನೌಕರರಿಗೆ ಹಾಗೂ 69 ಲಕ್ಷ ನಿವೃತ್ತ ನೌಕರರಿಗೆ DA ಘೋಷಣೆ ಮಾಡಿತ್ತು. ಒಂದು ವಾರ ಕಳೆದರೂ ಕೂಡ ಇದುವರೆಗೂ ನಮಗೆ DA ಘೋಷಣೆಯನ್ನು ರಾಜ್ಯ ಸರ್ಕಾರ ಮಾಡಿಲ್ಲ. ಈ ಬಗ್ಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರಿಯವರೇ ಉತ್ತರ ಕೊಡಿ. ಈ ಬಗ್ಗೆ ವಿಶೇಷವಾದ ವರದಿಯನ್ನು ತಮ್ಮ ಮುಂದೆ ತಂದಿದ್ದೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರು, ಅನುದಾನಿತ ನೌಕರರು ಪ್ರತಿಯೊಬ್ಬರ ನಿರೀಕ್ಷೆ ಬೆಲೆ ಏರಿಕೆಯಿಂದ ಬಳಲುತ್ತಿದ್ದಂತಹ ನೌಕರರಿಗೆ ಜೀವನ ನಿರ್ವಹಣೆಯೇ ಕಷ್ಟ ಆಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಇರಾನ್, ಅಮೇರಿಕಾ, ಇಸ್ರೇಲ್ ಯುದ್ಧದಿಂದಾಗಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಏರಿಕೆಯಾಗಿದೆ. ಈ ಬೆಲೆ ಏರಿಕೆಯಿಂದಾಗಿ ಜೀವನ ನಿರ್ವಹಣೆ ಕಷ್ಟ ಆಗಿರೋದ್ರಿಂದ ನಮಗೆ ಹೆಚ್ಚುವರಿ DAಯನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಆದರೆ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ನಲ್ಲಿ ತನ್ನ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸರಿಸುಮಾರು 50 ಲಕ್ಷಕ್ಕೂ ಹೆಚ್ಚಿರುವಂಥ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಲಾಸ್ಟ್ ವೀಕಲ್ಲಿ 2% DAಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿತ್ತು. ಈ ಬಗ್ಗೆ ಸರ್ಕಾರಿ ನೌಕರರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ನಮಗೆ ಹೆಚ್ಚುವರಿ DAಯನ್ನು ಕೊಡಬೇಕು ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಅದು ಕೂಡ ಪ್ರೊಸೀಜರ್ ನಡೀತಾ ಇದೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿ ಸುಮಾರು 1 ವಾರ ಹತ್ತತ್ರ ಆದರೂ ಕೂಡ ರಾಜ್ಯ ಸರ್ಕಾರ ಇದುವರೆಗೂ ತನ್ನ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ, ಕುಟುಂಬ ಪಿಂಚಣಿದಾರರಿಗೆ ಇದುವರೆಗೂ DA ಘೋಷಣೆಯನ್ನು ಮಾಡಿಲ್ಲ. ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಪ್ರತಿ ವರ್ಷ DA ಘೋಷಣೆ ಶಿವರಾತ್ರಿ ಹಬ್ಬ, ಯುಗಾದಿ ಹಬ್ಬದ ಮಧ್ಯದಲ್ಲಿ ಆಗ್ತಾಯಿತ್ತು. ಈ ವರ್ಷ ಕೇಂದ್ರ ಸರ್ಕಾರವೇ ಬಸವ ಜಯಂತಿ ಸಮಯದಲ್ಲಿ ಘೋಷಣೆ ಮಾಡಿತು. ಆಲ್ರೆಡಿ ಲೇಟ್ ಆಗಿದೆ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರೂ ಕೂಡ ರಾಜ್ಯ ಸರ್ಕಾರ ಇದುವರೆಗೂ ಘೋಷಣೆ ಮಾಡದೇ ಇರೋದು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಅಸಮಾಧಾನಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ತಕ್ಷಣ ಪತ್ರಿಕಾಗೋಷ್ಠಿಯನ್ನು ಮಾಡಿ ಯಾವಾಗ DA ಕೊಡಿಸ್ತೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಉತ್ತರವನ್ನು ನೀಡಬೇಕು ಅಂತ ಹೇಳಿ ಎಲ್ಲ ನೌಕರರು ಬಯಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ 2020ರಲ್ಲಿ ಏನು ದೇಶದಲ್ಲಿ ಮಹಾಮಾರಿ ಕೋವಿಡ್ ಬಂದಿತ್ತು, ಕೊರೋನಾ ಬಂದಿತ್ತು, ಆ ಸಮಯದಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ದೇಶದ ಹಿತದೃಷ್ಟಿಯಿಂದ ಹಾಗೂ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಬೇಕು ಅನ್ನೋ ಉದ್ದೇಶಕ್ಕಾಗಿ ತ್ಯಾಗವನ್ನು ಮಾಡಿದರು. ಸುಮಾರು 18 ತಿಂಗಳ DAಯನ್ನು ಬಿಟ್ಟುಕೊಟ್ಟಿದ್ರು ದೇಶಕ್ಕಾಗಿ, ರಾಜ್ಯದ ಅಭಿವೃದ್ಧಿಗಾಗಿ. ಈಗ ದೇಶದ ಆರ್ಥಿಕತೆಯೂ ಚೆನ್ನಾಗಿದೆ, ರಾಜ್ಯದ ಆರ್ಥಿಕತೆಯೂ ಚೆನ್ನಾಗಿದೆ. ಕಷ್ಟದಲ್ಲಿ ಕೈ ಹಿಡಿದವ್ರನ್ನ ಮುಂದೆ ನಾವು ಚೆನ್ನಾಗಿ ನೋಡ್ಕೊಬೇಕು ಅಲ್ವಾ? ದೇಶ ಹಾಗೂ ರಾಜ್ಯ ಕಷ್ಟ ಇದ್ದಾಗ ನಾವು DAಯನ್ನು ಸ್ಯಾಕ್ರಿಫೈಸ್ ಮಾಡಿದ್ದೀವಿ. ಈಗ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ, ಆದರೂ ಕೂಡ ಇದುವರೆಗೂ 18 ತಿಂಗಳ DAಯನ್ನು ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಮಾಡದೇ ಇರೋದು ದುರ್ದೈವ ಅಂತಲೇ ಹೇಳ್ಬೋದು. ಸ್ನೇಹಿತರೆ,
18 ತಿಂಗಳ DAನ ಒಂದೇ ಕಂತಿನಲ್ಲಿ ಕೊಡಿ ಅಂತ ನಾವಂತೂ ಕೇಳಿಲ್ಲ. ಒಂದು 3 ಕಂತಲ್ಲಾದರೂ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ. ಬೆಲೆ ಏರಿಕೆಯಿಂದ ಬಳಲುತ್ತಿದ್ದಂಥ ನೌಕರರಿಗೆ, ಪಿಂಚಣಿದಾರರಿಗೆ, ಕುಟುಂಬ ಪಿಂಚಣಿದಾರರಿಗೆ ಉತ್ತಮ ಜೀವನ ನಿರ್ವಹಣೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಈ ಬಗ್ಗೆ ನೌಕರ ಸಂಘದ ಅಧ್ಯಕ್ಷರು ಯಾವತ್ತೂ ಕೂಡ ಪತ್ರಿಕಾಗೋಷ್ಠಿಲಾಗಲಿ ಸರ್ಕಾರದ ಮೇಲೆ ಒತ್ತಡ ತರುವಂಥ ಪ್ರಯತ್ನವಾಗಲಿ ಯಾವುದನ್ನೂ ಮಾಡ್ತಾಯಿಲ್ಲ. ನೌಕರ ಸಂಘದ ಅಧ್ಯಕ್ಷರು ಮಾತೆತ್ತಿದ್ರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಆದರೆ ಅದು ಯಾವ ಲೆಕ್ಕದಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ಇದುವರೆಗೂ ಯಾರಿಗೂ ಅರ್ಥ ಆಗಿಲ್ಲ. ಈಗ ಉದಾಹರಣೆಗೆ ನೋಡಿ, ಕ್ಲಾಸ್ 1 ಆಫೀಸರ್ಸು 1,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾರೆ. ಕ್ಲಾಸ್ 2 ಆಫೀಸರ್ಸು 500 ರೂಪಾಯಿ ಕೊಡ್ತಾರೆ. ಕ್ಲಾಸ್ 3 ಆಫೀಸರ್ಸು 300 ರೂಪಾಯಿ. ಹೀಗೆ ಪ್ರತಿ ತಿಂಗಳು ಚಂದ ಕೊಟ್ಟು ಟ್ರೀಟ್ಮೆಂಟ್ ತಗೊಳ್ಳೋದು, ಅದು ಕ್ಯಾಶ್ಲೆಸ್ ಹೇಗಾಗತ್ತೆ? ಇದೇ ಹಣವನ್ನು ನಾವು ಖಾಸಗಿಯಲ್ಲಿ ಒಳ್ಳೆ ಇನ್ಸೂರೆನ್ಸ್ ಕಂಪ್ನಿಗಳಲ್ಲಿ ಹೆಲ್ತ್ ಇನ್ಸೂರೆನ್ಸನ್ನು ಮಾಡಿಸ್ಕೊಂಡ್ರೆ ಇದಕ್ಕಿಂತ ಬೆಟರ್ ಆಪರ್ಚುನಿಟಿ ಕೊಡ್ತಾರೆ, ಒಳ್ಳೆಯ ಅವಕಾಶಗಳನ್ನು ಕೊಡ್ತಾರೆ. ಕ್ಯಾಶ್ಲೆಸ್ ಅಂದರೆ ಯಾವುದೇ 1 ರೂಪಾಯಿ ಹಣವನ್ನು ಪಡ್ಕೊಳ್ಳೋದೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡುವಂಥದ್ದು ಕ್ಯಾಶ್ಲೆಸ್ ಟ್ರೀಟ್ಮೆಂಟು. ಇದ್ರ ಬಗ್ಗೆ ಅಧ್ಯಕ್ಷರು ಯಾವತ್ತೂ ಮಾತಾಡ್ತಾ ಇಲ್ಲ. ವಂತಿಕೆಯನ್ನು ರದ್ದುಪಡಿಸುವಂಥ ವ್ಯವಸ್ಥೆಯನ್ನು ಮಾತಾಡ್ತಿಲ್ಲ. ಅವೆಲ್ಲ ಬಿಡಿ, ನಾನು ಕೇಳ್ತಿರೋದು ಇಷ್ಟೇ. 7ನೇ ವೇತನ ಆಯೋಗ ಜಾರಿಯಾಯಿತು. ಈ 7ನೇ ವೇತನ ಆಯೋಗ ಜಾರಿಯಾದಾಗ ಈ 18 ತಿಂಗಳ DA, ಕರೋನಾ ಕಾಲದಲ್ಲಿ ಬಾಕಿ ಇದ್ದಂಥ 18 ತಿಂಗಳ DA ಬಗ್ಗೆ ಕೂಡ ಎಲ್ಲೂ ಕೂಡ ಹೇಳಲಿಲ್ಲ. ಅದರಲ್ಲೂ 7ನೇ ವೇತನ ಆಯೋಗದಲ್ಲಿ ತುಂಬ ಅನ್ಯಾಯಗಳಾಯಿತು. ಅದರಲ್ಲಿ ಇನ್ನೂ 30 ಶಿಫಾರಸುಗಳು ಜಾರಿಯಾಗಲು ಬಾಕಿ ಇದೆ. ಯಾವುದೇ ಸರ್ಕಾರಿ ನೌಕರರ ಸಂಘದಿಂದ ಅಧಿಕೃತವಾಗಿ ಯಾವುದೇ ಪತ್ರಿಕಾಗೋಷ್ಠಿ ಇರ್ಬೋದು, ಘೋಷಣೆ ಆಗಲು ಮನವಿಯಾಗಲಿ ಇದುವರೆಗೂ ಕೊಟ್ಟಿರೋದನ್ನು ನೋಡಿಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂಥ 2% DAನ ಇದುವರೆಗೂ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಅದರಲ್ಲೂ ಕಟ್ ಮಾಡ್ಕೊಂಡು ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ 7ನೇ ವೇತನ ಆಯೋಗದಲ್ಲಿ ಒಂದು ಶಿಫಾರಸ್ಸು ಇದೆ. ಉಳಿದೆಲ್ಲ ಶಿಫಾರಸುಗಳು ಜಾರಿಯಾಗದಿದ್ರೂ ಕೂಡ ಅದು ಮಾತ್ರ ಖಂಡಿತವಾಗಿಯೂ ಜಾರಿಯಾಯಿತು. ಈ ಬಗ್ಗೆ ಸರ್ಕಾರಿ ನೌಕರ ಸಂಘಗಳು ಸಂಭ್ರಮಾಚರಣೆಯಲ್ಲಿದ್ದು ಬಿಟ್ಟರೆ ಈ ಸಣ್ಣ ಪುಟ್ಟ ಅಂಶಗಳನ್ನು ನೋಡೋಕ್ಕೆ ಹೋಗಲಿಲ್ಲ. ಏನು, ಕೇಂದ್ರ ಸರ್ಕಾರ ನೀಡುವ 1% DAಗೆ ರಾಜ್ಯ ಸರ್ಕಾರ 0.722% ಕೊಡಬೇಕು ಅಂತ ಹೇಳಿ ರೆಕಮೆಂಡೇಷನ್ ಮಾಡ್ತು. ಆ ರೆಕಮೆಂಡೇಷನ್ನ ಒಪ್ಕೊಂಡ್ರು. ನಾನು ಕೇಳೋದಿಷ್ಟೇ, ಕೇಂದ್ರ ಸರ್ಕಾರಿ ನೌಕರರಿಗೆ ಬೇರೆ ಬೆಲೆಗಳು ಇರ್ತಾವ ಅಥವಾ ರಾಜ್ಯ ಸರ್ಕಾರಿ ನೌಕರರಿಗೆ ಬೇರೆ ಬೆಲೆಗಳಿರ್ತಾವ ಅಥವಾ ಡಿಸ್ಕೌಂಟ್ ಏನಾದರೂ ಇದೆಯಾ? ಕೇಂದ್ರ ಸರ್ಕಾರಿ ನೌಕರರಿಗೂ ಒಂದೇ ಬೆಲೆ, ರಾಜ್ಯ ಸರ್ಕಾರಿ ನೌಕರರಿಗೂ ಒಂದೇ ಬೆಲೆ. ಆದರೂ ಕೂಡ ಈ ತಾರತಮ್ಯ ಯಾಕೆ? ಪೂರ್ಣ ಪ್ರಮಾಣದ DAಯನ್ನು ಕೊಡಿಸುವಂಥ ಪ್ರಯತ್ನವನ್ನು ಅಧ್ಯಕ್ಷರು ಮಾಡಬೇಕು. ಅಧ್ಯಕ್ಷರು ಈಗಲೇ ಕಾರ್ಯಪ್ರವೃತ್ತರಾಗಬೇಕು ಅಂತ ಕೇಳ್ಕೊಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.